ಸರ್, ಈಗ ಮೆಟ್ರೋ ವಿಚಾರ ಎಲ್ಲಿಗೆ ಬಂತು ಅಲ್ಲಿಗೆ ಪ್ರತಿಭಟನೆ ಹಂತದವರೆಗೂ ಆಯ್ತು. ನೋಡಿ, ನಿನ್ನೆ ನೀವು ಹೋರಾಟ ಮಾಡಿದ್ರಿ. ಅದು ಬಿಜೆಪಿಯ ಹೋರಾಟ ಅಲ್ಲ, ತೇಜಸ್ವಿ ಅವರ ಹೋರಾಟ, ವೈಯಕ್ತಿಕ ಹೋರಾಟ ಅನ್ನೋಂಥದ್ದು ಕೇವಲ ಬಿಜೆಪಿಯಿಂದನೂ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಕ್ಕಿಲ್ಲ ಅಂತ ನಾವು ಅನ್ಕೋತಿದೀವಿ. ಇಲ್ಲ, ನೀವು ಅನ್ಕೊಂಡಿರೋದು ಮುಂದಿನ ಹಂತದಲ್ಲಿ ಏನು ರೂಪುರೇಷೆಗಳು, ಅಥವಾ ಪ್ರತಿಭಟನೆಗೆ ಸೀಮಿತ ಆಗಿ ಮುಕ್ತಾಯ ಆಗೋಗ್ಬಿಡುತ್ತಾ ಅಂತ. ನಾನು 3 ದಿವಸದ ಹಿಂದೆ ನೀವುಗಳೇ ಎಲ್ಲರೂ ದೆಹಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಇದ್ರಿ. ಅವತ್ತೇ ನಾನು ಹೇಳಿದ್ದೆ, ಈ ಮೆಟ್ರೋ ದರ ಏರಿಕೆಯನ್ನು ನಾನು ನಿಲ್ಲಿಸ್ತೀವಿ, ಇದಕ್ಕೆ ಈ ಇಶ್ಯೂನ ಲಾಜಿಕಲ್ ಕನ್ಕ್ಲೂಷನಿಗೆ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಬೆಂಗಳೂರಿಗೆ ಹೋಗಾದ ಮೇಲೂ ಕೂಡ ನಿರಂತರವಾಗಿ ಇದ್ರ ಮೇಲೆ ಹೋರಾಟ ಮಾಡ್ತು. ಕೇಂದ್ರ ಸರ್ಕಾರದಲ್ಲಿ ಮನೋಹರ್ ಖಟ್ಟರ್ ಅವರನ್ನು ಮಾತನಾಡಿಸ್ತು, ಉನ್ನತ ಅಧಿಕಾರಿಗಳ ಜೊತೆಗೆ ಮಾತನಾಡಿಸ್ತು, ವಾಸ್ತವ ಏನು ಅಂತ ತಿಳಿಸ್ತು. ಸೋಮವಾರ ಈ ಏರಿಕೆ ಆಗುವಂಥ 48 ಗಂಟೆಗಳ ಮುಂಚೆನೆ, 2 ದಿನದ ಮುಂಚೆನೆ ನಾನು ಈ ಏರಿಕೆ ಆಗೋದಿಲ್ಲ, ಇದನ್ನು ತಡೆ ಹಿಡಿತೀವಿ ನಾವು ಅನ್ನೋದನ್ನು ನಾನು ಅವತ್ತೇ ತಿಳಿಸಿದ್ದೆ. ಅದರಂತೆ ನಾವು ಮಾಡಿದ್ದೀವಿ. ನಾನು ಬೇರೆ ರಾಜಕಾರಣಿಗಳ ಥರ ಅಲ್ಲ ಅನ್ನುವಂಥದ್ದು, ಬೇರೆ ರಾಜಕಾರಣಿಗಳ ಥರ ಅಲ್ಲ ಅನ್ನೋದು ಜನ ಗೊತ್ತಾಗಿದೆ. ನಾ ಹೇಳೋದನ್ನ ಮಾಡ್ತೀನಿ, ಮಾಡೋಕ್ಕಾಗೋದನ್ನ ಮಾತ್ರ ಹೇಳ್ತೀವಿ. ಈ ಮೆಟ್ರೋ ದರದ ವಿಚಾರದಲ್ಲೂ ಕೂಡ ಈಗ ಮೆಟ್ರೋ ದರ ತಡೆ ಹಿಡಿದಾದ ಮೇಲೆ ಮಧ್ಯಾಹ್ನ ಬಂದು DCM ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನಾನೇ ಹೇಳಿದ್ದಿದ್ದು ಇದನ್ನು ತಡೆ ಹಿಡಿಯೋಕ್ಕೆ ಅಂತ. ಮುಂಚೆನೇ ಹೇಳಬೇಕಿತ್ತಲ್ಲ, ನಾನು 2 ದಿವಸ ಮುಂಚೆನೇ ಹೇಳಿದ್ದೆ ತಡೆ ಹಿಡಿತೀವಿ ಅಂತ. ಜನ ಏನು ದಡ್ರಲ್ಲ, ಜನಕ್ಕೆ ಯಾರು ಏನು ಮಾಡ್ತಾ ಇದ್ದಾರೆ ಏನು ಅನ್ನೋದು ಗೊತ್ತಾಗುತ್ತೆ, ಜನ ನೋಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇಷ್ಟೇನೆ, ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಬೇಕು. ಆ ಆಗ್ರಹವನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ಹಿಂದೆ ಹೇಗೆ ಬೇರೆ ಸರ್ಕಾರಗಳು ಬಜೆಟ್ನಲ್ಲಿ ಮೆಟ್ರೋಗೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೊಡ್ತಾ ಇದ್ರು, ಆ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನ ನೀವು ಕೂಡ ಮುಂದುವರಿಸಬೇಕು. ಆಗ ಮಾತ್ರ ಮೆಟ್ರೋ ದರಗಳು ಬೇರೆ ಊರುಗಳಲ್ಲಿ ಯಾವ ರೀತಿ ಒಂದು ಜನಕ್ಕೆ ಕೈಗೆಟುಕುವಂಥ ರೀತಿ ಇದ್ದಾವೋ ಅದೇ ರೀತಿ ಬೆಂಗಳೂರಿನಲ್ಲೂ ಆಗಕ್ಕೆ ಸಾಧ್ಯ ಇದೆ. ಈ ಆಗ್ರಹವನ್ನು ನಾನು ಮತ್ತೆ ಮಾಡ್ತಾ ಇದ್ದೀನಿ. ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗಿರುವಂಥ ಜವಾಬ್ದಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲಿದೆ, ಅವ್ರು ಮಾಡಬೇಕಾಗಿದೆ ಇದನ್ನು. ಈಗ ಮೆಟ್ರೋ ದರ ತಡೆ ಹಿಡಿದಾದ ಮೇಲೆ ಮಧ್ಯಾಹ್ನ ಬಂದು DCM ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನಾನೇ ಹೇಳಿದ್ದಿದ್ದು ಇದನ್ನು ತಡೆ ಹಿಡಿಯೋಕ್ಕೆ ಅಂತ. ಮುಂಚೆನೇ ಹೇಳಬೇಕಿತ್ತಲ್ಲ, ನಾನು 2 ದಿವಸ ಮುಂಚೆನೇ ಹೇಳಿದ್ದೆ ತಡೆ ಹಿಡಿತೀವಿ ಅಂತ. ಜನ ಏನು ದಡ್ರಲ್ಲ, ಜನಕ್ಕೆ ಯಾರು ಏನು ಮಾಡ್ತಾ ಇದ್ದಾರೆ ಏನು ಅನ್ನೋದು ಗೊತ್ತಾಗುತ್ತೆ, ಜನ ನೋಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇಷ್ಟೇನೆ, ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಬೇಕು. ಆ ಆಗ್ರಹವನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ಹಿಂದೆ ಹೇಗೆ ಬೇರೆ ಸರ್ಕಾರಗಳು ಬಜೆಟ್ನಲ್ಲಿ ಮೆಟ್ರೋಗೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೊಡ್ತಾ ಇದ್ರು, ಆ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನ ನೀವು ಕೂಡ ಮುಂದುವರಿಸಬೇಕು. ಆಗ ಮಾತ್ರ ಮೆಟ್ರೋ ದರಗಳು ಬೇರೆ ಊರುಗಳಲ್ಲಿ ಯಾವ ರೀತಿ ಒಂದು ಜನಕ್ಕೆ ಕೈಗೆಟುಕುವಂಥ ರೀತಿ ಇದ್ದಾವೋ ಅದೇ ರೀತಿ ಬೆಂಗಳೂರಿನಲ್ಲೂ ಆಗಕ್ಕೆ ಸಾಧ್ಯ ಇದೆ. ಈ ಆಗ್ರಹವನ್ನು ನಾನು ಮತ್ತೆ ಮಾಡ್ತಾ ಇದ್ದೀನಿ. ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗಿರುವಂಥ ಜವಾಬ್ದಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲಿದೆ, ಅವ್ರು ಮಾಡಬೇಕಾಗಿದೆ ಇದನ್ನು.